ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ A1 ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಹೌಸ್ ವೈಫ್ಸ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಅಂತಲೇ ಹೇಳಿ ಒಂದು ಅಪ್ಲಿಕೇಶನ್ ಅನ್ನ ತಂದಿದ್ದೀನಿ. ಅಪ್ಲಿಕೇಶನ್ ನೇಮ್ ಬಂದು ಕ್ಯಾಪ್ಚಾ ಗೋ ಅಂತ ಹೇಳಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂತ ಪ್ರತಿಯೊಂದು ಸಹ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ಅರ್ನ್ ಮಾಡಿರೋಂಥ ಪ್ರೂಫ್ನು ಸಹ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಏನೋ ಸಹ ಅರ್ಥ ಆಗೋದಿಲ್ಲ ಅಂತಾನೆ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಒಂದು ಹೊಸ ಅಕೌಂಟ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಂತರ ನಿಮಗೆ ನನ್ನ ಒಂದು ಹಳೆ ಅಕೌಂಟ್ ನಲ್ಲಿ ಪ್ರೂಫು ಮತ್ತೆ ಹಳೆ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಪ್ರತಿಯೊಂದು ಸಹ ಲಾಸ್ಟ್ ವಿಡಿಯೋದ ಎಂಡ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಯಾವ ರೀತಿ ರನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಅಪ್ಲಿಕೇಶನ್ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿ ನೀವು ಪ್ಲೇ ಸ್ಟೋರ್ ಹೋಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡೋದ್ರಿಂದ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತಿದ್ದೀರಾ, ಈ ಒಂದು ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ಒಂದು ಜಿಮೇಲ್ ಹಾಕೋದ್ರ ಮುಖಾಂತರ ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ಇಲ್ಲಿ ನಿಮ್ಮ ಜಿಮೇಲ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬಂದ ನಂತರ ಫಸ್ಟ್ ಟೈಮ್ ಸೈನ್ ಅಪ್ ಆದ್ರೆ ನಿಮಗೆ 25 ಟಿಕೆಟ್ಸ್ ಅನ್ನೋಂಥದ್ದು ಆಟೋಮೆಟಿಕ್ ಆಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಟೈಮ್ ಸೈನ್ ಅಪ್ ಆದಾಗ ಅವರೇ ಕೊಟ್ಟಿರ್ತಾರೆ. ನಂತರ ಈ ಒಂದು ಟಿಕೆಟ್ಸ್ ನ ಉಪಯೋಗಿಸಿ ನಾವು ಕೈನ್ಸ್ ಅನ್ನ ಅರ್ನ್ ಮಾಡಬೇಕಾಗುತ್ತೆ. ಈ ಕೈನ್ಸ್ ಅನ್ನ ನಾವು ಅಮೌಂಟ್ ಗೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡು UPI ಗೆ ನಾವು ವಿಡ್ರಾವಲ್ ತಗೋಬೇಕಾಗುತ್ತೆ. ಮಿನಿಮಮ್ ವಿಡ್ರಾವಲ್ ಬಂದು 35 ರುಪೀಸ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತಾನೆ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಸರ್ವೆ ಆಫರ್ ಅಂತ ಹೇಳ್ಬಿಟ್ಟು. ಈ ಸರ್ವೆ ಆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೆಟ್ ಅಂತ ಕಾಣಿಸ್ತಾ ಇದೆ, ಈ ಒಂದು ಗೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಬಂದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಆಫರ್ಗಳನ್ನಂತದ್ದು ಕಾಣಿಸ್ತಾ ಇದೆ. ಈ ಒಂದು ಆಫರ್ಗಳನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಕ್ಕದಾಗಿ ಕೈಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತಾನೆ ಹೇಳ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಫರ್ ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನೀವು 30,660 ಕೈಸ್ ಅನ್ನ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅರ್ನ್ ಮಾಡ್ಬೋದು ಅಂತಾನೆ ಹೇಳ್ತೀನಿ ಗೈಸ್. ಇದೇ ರೀತಿ ನಿಮ್ಗೆ ಸಾಕಷ್ಟು ಆಫರ್ಗಳು ಕಾಣಿಸ್ತಾ ಇದಾವೆ. ಇಲ್ಲೇ ನೋಡ್ತಾ ಇರ್ಬೋದು, ಈ ಒಂದು ಆಫರ್ ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಗೆ 27,300 ಕೈನ್ಸ್ ಅನ್ನೋದು ಬರುತ್ತೆ. ಇದೇ ರೀತಿ ನೀವು ಸಖತ್ತು ಆಫರ್ಗಳು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಈ ಒಂದು ಆಫರ್ಗಳನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನೀವು ಸಕ್ಕದಾಗಿ ಕೈನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತಾನೆ ಹೇಳ್ತೀನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ನಂತರ ನೀವು ಬ್ಯಾಕ್ ಬರ್ತೀರಾ ಅಂತಂದ್ರೆ ಇಲ್ಲಿ ಅರ್ನ್ ಟಿಕೆಟ್ ಅಂತ ಅಂದ್ರೆ 25 ಟಿಕೆಟ್ ಖಾಲಿ ಆದ ನಂತರ ನಿಮ್ಗೆ ಇಲ್ಲಿ ಅರ್ನ್ ಟಿಕೆಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಅರ್ನ್ ಟಿಕೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಶೋ ಆಗುತ್ತೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ನೋಡೋದ್ರಿಂದ ನಿಮ್ಗೆ 2 ಟಿಕೆಟ್ ಇನ್ಸ್ಟೆಂಟ್ ಆಗಿ ಅರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು, ಈಗ ಅರ್ನ್ ಆಗಿರುವಂತ ಟಿಕೆಟ್ ಅನ್ನ ಯಾವ ರೀತಿ ನಾವು ಕೈನ್ಸ್ ಆಗಿ ಕನ್ವರ್ಟ್ ಮಾಡೋದು ಅಂತ ಕೇಳಿದ್ರೆ ಇಲ್ಲಿ ಗೇಮ್ ಅಂತ ಕಾಣಿಸ್ತಾ ಇದೆ. ಈ ಒಂದು ಗೇಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ 51 ಮತ್ತೆ 89 ಅನ್ನೋ ಒಂದು ಕ್ಯಾಪ್ಚಾನ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ಆಕೊಂದು ಕ್ಯಾಪ್ಚಾ ಇಲ್ಲೇ ಇರುತ್ತೆ. ಆ ಒಂದು ಕ್ಯಾಪ್ಚಾ ಮೇಲೆ ಕರೆಕ್ಟ್ ಆಗಿ ಕ್ಲಿಕ್ ಮಾಡೋದ್ರಿಂದ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಲೈಮ್ ರಿವಾರ್ಡ್ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಶೋ ಆಗುತ್ತೆ. ಈ ಅಡ್ವರ್ಟೈಸ್ಮೆಂಟ್ ನೋಡೋದ್ರಿಂದ ನಿಮಗೆ ಸಕ್ಕದಾಗಿ ಕೈನ್ಸ್ ಅರ್ನಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಸಹ ಸಾಕಷ್ಟು ಕ್ಯಾಪ್ಚಾನ ಫಿಲ್ ಮಾಡೋದ್ರಿಂದ ಸಕ್ಕದಾಗಿ ಕೈನ್ಸ್ ಅನ್ನ ಅರ್ನಿಂಗ್ ಮಾಡ್ಬೋದು ಅಂತಾನೆ ಹೇಳ್ತೀನಿ ಗೈಸ್. ಇದೇ ರೀತಿ ನೀವು ಸಹ ಈ ಒಂದು ಅಪ್ಲಿಕೇಶನ್ ನ ಬಳಸ್ಕೊಂಡು ಸಕ್ಕದಾಗಿ ಕೈನ್ಸ್ ಅನ್ನ ಅರ್ನಿಂಗ್ ಮಾಡಿ ಒಂದು ಕ್ಯಾಪ್ಚಾ ಫಿಲ್ ಮಾಡೋದ್ರಿಂದ ನಮಗೆ 20 ಕೈನ್ಸ್ ಅನ್ನೋದು ಬಂದು ಇನ್ಸ್ಟೆಂಟ್ ಆಗಿ ನಮ್ಮ ಒಂದು ವ್ಯಾಲೆಟ್ಗೆ ಆಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಗೈಸ್. ನಾವು ಅರ್ನ್ ಮಾಡಿದಂತ ಕೈನ್ಸ್ ಅನ್ನ ನಮ್ಮ ಒಂದು UPI ID ಗೆ ವಿಡ್ರಾವಲ್ ತೆಗೆದು ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಪಕ್ಕದಲ್ಲಿ ವ್ಯಾಲೆಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು UPI ID ಯನ್ನ ಆಡ್ ಮಾಡ್ಬೇಕಾಗುತ್ತೆ. ಈ ಒಂದು UPI ID ಯನ್ನ ಆಡ್ ಮಾಡಿದ ನಂತರ ಇಲ್ಲಿ ವಿಡ್ರಾವಲ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು UPI ID ಗೆ ಡೈರೆಕ್ಟ್ ವಿಡ್ರಾವಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಗೈಸ್. ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಮ ಒಂದು UPI ID ಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಾನೆ ಹೇಳ್ಬೋದು ಗೈಸ್. ಈಗ ನಂತರ ನನ್ನ ಒಂದು ಹಳೆಯ ಅಕೌಂಟ್ ಮತ್ತೆ ಅಕೌಂಟ್ ನಲ್ಲಿ ಇದ್ದಂತ ಎಷ್ಟು ಅಮೌಂಟ್ ಇದೆ ಅನ್ನೋಂತ ಪ್ರತಿಯೊಂದು ಸಹ ತಿಳಿಸ್ಕೊಡ್ತೀನಿ. ಮತ್ತೆ ವಿಡ್ರಾವಲ್ ಮಾಡಿರೋಂಥ ಪ್ರೂಫ್ ಅನ್ನು ಸಹ ನಾನು ಈಗ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಅಂತಾನೆ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು, ಇದು ನನ್ನ ಒಂದು ಹಳೆಯ ಅಕೌಂಟ್ ಗೈಸ್. ಈ ಒಂದು ಅಕೌಂಟ್ ನಲ್ಲಿ ಎಷ್ಟು ಅರ್ನ್ ಮಾಡಿದ್ದೀನಿ ಮತ್ತೆ ಎಷ್ಟು ವಿಡ್ರಾವಲ್ ಮಾಡಿದ್ದೀನಿ ಅಂತ ಪ್ರತಿಯೊಂದು ಸಹ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಗೈಸ್. ಇದೇ ರೀತಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಮೌಂಟ್ ನ ಅರ್ನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ ಮುಂದೆ ಇದೇ ರೀತಿ ವಿಡಿಯೋಸ್ಗಳಿಗೋಸ್ಕರ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.